ಹೂನಪ್ಪ. ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಶ್ರೀ ಸಿದ್ಧಲಿಂಗ ಶಾಂಭವಿ ಆಶ್ರಮದ 22ನೇ ವರ್ಷದ ಕಾರ್ಯಕ್ರಮ. ವೇದಾಂತ ಪರಿಷತ್ ಭಾರತಿ ಮಹಾತ್ಮರು ಬರ್ತಾರೆ. ಇಂಚಲದ ಶಿವಯೋಗೇಶ್ವರ ಸಾಧು ಸಂಸಾರ ಮಠದ ಭಾರತಿ ಅಪ್ಪನವರು, ವಿಶಾಳದ ವಿಶಾಳದ ಸತ್ತು ನಿಜಗುಣ ದೇವರು ಹಾಗೂ ಉಳಿದ ಎಲ್ಲ ಮಹಾತ್ಮರು ಒಂದಿನ 2 ದಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಪ್ರವಚನ ಮಾಡ್ತೀವಿ. 2 ದಿನ ಪ್ರವಚನ, ಹೋಮ ಹವನ ಕುಂಭ, ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮ. ಆಮೇಲೆ 2ನೇ ತಾರೀಕು ಸಾಯಂಕಾಲ ರಥೋತ್ಸವ ಇರುತ್ತದೆ. ಮಹಾತ್ಮರ ಪರಸ್ಥಳದಿಂದ ಬರ್ತಾರೆ. ಎಲ್ಲ ಕಡೆ ಗ್ರಾಮಗಳಿಂದ ಭಕ್ತರ ಆಗಮನ ಆಗುವಂಥದ್ದಾಗ್ತದೆ. ಕಡೆ ವಿಜೃಂಭಣೆಯಿಂದ ರಥೋತ್ಸವ ಜರುಗುವಂಥದ್ದಾಗ್ತದೆ. ಎಲ್ಲ ಮಹಾತ್ಮರ ಆಗಮನ ಆಗುವಂಥದ್ದಾಗ್ತದೆ. ಈ ಕಾರ್ಯಕ್ರಮ 22 ವರ್ಷಗಳಿಂದ ನಡೆಯುವಂಥದ್ದಾಗ್ತದೆ. ಅದು ಕೂಡ ಸದ್ಗುರು ಸಿದ್ಧಲಿಂಗ ಲಚ್ಚಾಣದ ಸಿದ್ದಪ್ಪ ಮಹಾರಾಜರ ಪರಮ ಶಿಷ್ಯರು, ಮಧುರಕಡ್ಡಿಯ ಗ್ರಾಮ. ಅಲ್ಲಿ ಅವರ ಹೆಸರು ಕೂಡ ಸದ್ಗುರು ಸಿದ್ಧಲಿಂಗೇಶ್ವರರು. ಅವರ ಶಿಷ್ಯರು ನಾವು. ಆ ಪರಂಪರೆಯಿಂದ ತುಂಗಳ ಗ್ರಾಮಕ್ಕೆ ಬಂದು ಅಲ್ಲೊಂದು ಆಶ್ರಮವನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಅದು ಸಿದ್ಧಲಿಂಗ ಶಾಂಭವಿ ಆಶ್ರಮ ಅಂತೇಳಿ. ಆಶ್ರಮದಲ್ಲಿ 22 ವರ್ಷಗಳಿಂದ ವೇದಾಂತ ಪರಿಷತ್ ನಡೆಯುವಂಥದ್ದಾಗ್ತದೆ. ಮಹಾತ್ಮರ ಆಗಮನ, ರಥೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳು ನೆರವೇರುವಂಥದ್ದಾಗ್ತದೆ. ಆ ಕಾರ್ಯಕ್ರಮದ ಒಂದು ಉದ್ದೇಶದಿಂದ ಈ ತಮ್ಮ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಜಾತ್ರೆಗೆ ತಾವೆಲ್ಲರೂ ಆಗಮನ ಆಗಬೇಕು. ತಾವು ಕೂಡ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಅಂದರೆ ಮಠಾಧೀಶರಾಗಿರ್ಬೋದು, ಜೊತೆಗೆ ರಾಜಕೀಯ ಮುಖಂಡರು ಯಾರೆಲ್ಲ ಬರ್ತಾ ಇದ್ರು? ರಾಜಕೀಯ ಧುರೀಣರು ಜಗದೀಶ್ ಗುಡುಗುಂಟೆ ಅವರು, ನಮ್ಮ ಜಮಖಂಡಿಯ ಶಾಸಕರವರೀಗ ಒಂದು ನಾಡೋಜಿ ಗುಡುಗುಂಟೆ ಅವರು ಈ ಸಲ MLA ಅವರೇ ಆಗಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಮಾಜಿ MLA ಆಗಿರ್ತಕ್ಕಂಥ ಸಿದ್ದು ನ್ಯಾಮಗೌಡವ್ರು ಬರ್ತಾರೆ. ಕುಲಕರ್ಣಿ ಶ್ರೀಕಾಂತ್ ಕುಲಕರ್ಣಿ ಅವರು ಬರ್ತಾರೆ. ಹಾಗೂ ಪರಪ್ಪಣ್ಣ ಸೌದಿಯವರು ಬರ್ತಾರೆ. ಹಾಗೆ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮನ ಆಗುವಂಥದ್ದಾಗ್ತದೆ. ರಾಬ್ಯಾಗದ ಮಾಜಿ MLA VC ಸರಿಕರ್ ಸಾಹೇಬರು ಬರ್ತಾರೆ. ಹೀಗೆ ಎಲ್ಲರೂ ಕೂಡ ಬರ್ತಾರೆ. ಆ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವ್ರು ಆಗ್ತಾರೆ. ಸನ್ಮಾನ ಸಮಾರಂಭಗಳು ಈ ಕಾರ್ಯಕ್ರಮದಲ್ಲಿ ನಡೆಯುವಂಥದ್ದಾಗ್ತದೆ. ಅದಕ್ಕೋಸ್ಕರ 22 ವರ್ಷಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಇದರ ವಿನಂತಿಯನ್ನು ತಾವೆಲ್ಲರ ಆಗಮನ ಆಗಬೇಕಂತ ನಾನು ಕೇಳ್ಕೊಳ್ತೀನಿ.